11 ವರ್ಷಗಳ ಆಡಳಿತದಲ್ಲಿ ಮೋದಿ ಸರ್ಕಾರಕ್ಕೆ ಮೊದಲ ಸೋಲು. ಮಸೂದೆ ಪಾಸ್ ಮಾಡುವಲ್ಲಿ ಪ್ರಧಾನಿ ಮೋದಿಗೆ ಮೊದಲ ಪರಾಭವ. ಇದು ಕೇವಲ 54 ಮತಗಳಿಂದ ಮಹಿಳಾ ಮೀಸಲು ಮಸೂದೆಗೆ ಸೋಲಾಗಿದೆ. ಮಸೂದೆಯ ವಿರುದ್ಧ 211 ಸಂಸದರ ಚಲಾವಣೆಯಾಗಿದೆ ಮತಗಳು. ಲೋಕಸಭೆಯಲ್ಲಿ ಇವತ್ತು 489 ಜನ ಸಂಸದರು ಹಾಜರಿದ್ದರು. ಆ ಪೈಕಿ 2/3 ಮೆಜಾರಿಟಿ ಅಂತ ಹೇಳಿದ್ರೆ 326 ಮತಗಳು ಬೇಕಾಗಿದ್ವು. 2/3 ಮೆಜಾರಿಟಿ ಅಂತ ಹೇಳಿದ್ರೆ 2/3 ಮತಗಳು ಬೇಕಾಗಿದ್ವು. ಆದರೆ ಇವತ್ತು 489 ಸಂಸದರ ಪೈಕಿ ಚಲಾವಣೆಯಾಗಿದ್ದು 56 ಮತಗಳು ಕಮ್ಮಿ ಬಿದ್ವು. ಸೊ ಹೀಗಾಗಿ 21 ಗಂಟೆಗಳ ಕಾಲ ಸುದೀರ್ಘ ಚರ್ಚೆಯ ನಂತರದಲ್ಲಿ ಮತದಾನ ನಡೆದಿದೆ. ಆದರೆ ಆ ಮತದಾನ ಕಾರಣದಿಂದಾಗಿ, ಬಹುಮತವನ್ನು ಪಡೆಯದ ಕಾರಣಕ್ಕಾಗಿ ಮೋದಿ ಮೊಟ್ಟ ಮೊದಲ ಸೋಲನ್ನು, ಮುಜುಗರವನ್ನು ಅನುಭವಿಸಬೇಕಾಗಿದೆ. ಕೇಂದ್ರ ಸರ್ಕಾರಕ್ಕೆ ಮುಜುಗರ ಇದು. 11 ವರ್ಷಗಳ ಸುದೀರ್ಘ ಆಡಳಿತದಲ್ಲಿ ಯಾವುದೇ ವಿಧೇಯಕ ಆಗಲಿ, ಯಾವುದೇ ತೀರ್ಮಾನಗಳಾಗಲಿ ಅದಕ್ಕೆ ಹಿಂದೆ ತೆಗೆದುಕೊಂಡಂಥ, ಮಂಡಿಸಿ ಪಾಸಾದಂಥ ಬಿಲ್ಗಳನ್ನು ವಾಪಸ್ ಪಡೆದುಕೊಂಡಿದ್ದಾರೆ. ಇತಿಹಾಸ ಗಮನಿಸಿದ್ದೇವೆ. ಕಾರ್ಮಿಕರ ಹೋರಾಟದ ನಂತರದಲ್ಲಿ, ರೈತರ ಹೋರಾಟದ ನಂತರದಲ್ಲಿ ಕೆಲವಷ್ಟು ವಿಧೇಯಕಗಳನ್ನು ವಾಪಸ್ ಪಡೆದುಕೊಂಡಿದ್ದರು. ಆದರೆ ಪಾಸ್ ಆಗಿರುವಂಥ ಬಿಲ್ಗಳನ್ನು ವಾಪಸ್ ಪಡೆದುಕೊಂಡಿದ್ದರೆ ವಿನಃ, ಆದರೆ ಪಾಸ್ ಆಗಲಿಕ್ಕೆ ತಿರುಕಾಡುವಂಥ ಪರಿಸ್ಥಿತಿಯಲ್ಲಿ ಇವತ್ತು ಸಿಲುಕಿದ್ದಾರೆ. ಇವತ್ತು ಬೆಳಗ್ಗೆಯಿಂದಲೂ ಕೂಡ ಬಹಳ ದೊಡ್ಡ ಮಟ್ಟದ ಚರ್ಚೆಗಳು. 11 ವರ್ಷದ ಆಡಳಿತದಲ್ಲಿ ಇದೇ ಮೊದಲ ಬಾರಿಗೆ ಈ ಮಟ್ಟದ ಪೈಪೋಟಿಯನ್ನು ಕೊಡುವಲ್ಲಿ ನೋಡಿ, ಕಾಂಗ್ರೆಸ್ಸಿಗೆ ಇದೊಂದು ಸತ್ವ ಪರೀಕ್ಷೆಯಾಗಿತ್ತು. ಕಾಂಗ್ರೆಸ್ ಜೊತೆಗಿರುವಂಥ ಮಿತ್ರ ಪಕ್ಷಗಳಿಗೂ ಕೂಡ ತನ್ನ ಸತ್ವವನ್ನು, ಜೊತೆಗೆ ತಾನು ಒಗ್ಗಟ್ಟಾಗಿ ಕೇಂದ್ರ ಸರ್ಕಾರವನ್ನು ಹೇಗೆ ಮಣಿಸಬಹುದು ಎನ್ನುವ ಒಗ್ಗಟ್ಟಿನ ಪ್ರಶ್ನೆಯೂ ಕೂಡ ಇತ್ತು. ಒಗ್ಗಟ್ಟನ್ನು ಕಾಪಾಡಿಕೊಳ್ಳುವಲ್ಲಿ ಕಾಂಗ್ರೆಸ್ ಹಾಗೂ ಕಾಂಗ್ರೆಸ್ ಮಿತ್ರ ಪಕ್ಷಗಳು, INDA ಒಕ್ಕೂಟ ಇಲ್ಲಿ ಯಶಸ್ವಿಯಾಗಿದೆ. ತಮಗೆ ಮತಗಳು ಸಿಗೋದಿಲ್ಲ ಅಂತ ಗೊತ್ತಿದ್ರೂ ಕೂಡ ಇಂಥ ಅಗ್ನಿ ಪರೀಕ್ಷೆಗೆ ಬಂದಂಥ ಕೇಂದ್ರ ಸರ್ಕಾರ, NDA ಸರ್ಕಾರ ಇಲ್ಲಿ ಮೊದಲ ಸೋಲನ್ನು, ಅಗ್ನಿ ಪರೀಕ್ಷೆಯಲ್ಲಿ ಸೋಲನ್ನು ಒಪ್ಪಿಕೊಂಡಂತಾಗಿದೆ. ನಿನ್ನೆ ಟೇಬಲ್ ಆಯಿತು, ಬಿಲ್ಲನ್ನು ಮಂಡನೆ ಮಾಡಲಾಯಿತು. ಆ ಸಂದರ್ಭದಲ್ಲಿ 40 ನಿಮಿಷಗಳ ಕಾಲ ಚರ್ಚೆಯಾಗಿತ್ತು. ಬೇಡ ಅಂತ ಹೇಳಿ ವಿರೋಧ ಪಕ್ಷಗಳು ಎಷ್ಟೇ ವಿರೋಧವನ್ನು ವ್ಯಕ್ತಪಡಿಸಿದರೂ ಕೂಡ ಈ 3 ಬಿಲ್ಗಳನ್ನು ಮಾಡಿಯೇ ತೀರ್ತೇವೆ ಅಂತ ಹೇಳಿ ಹೊರಟಿದ್ರು. ಮಹಿಳಾ ಮೀಸಲಾತಿ, ಚುನಾವಣೆಗಳಲ್ಲಿ 33% ಮಹಿಳಾ ಮೀಸಲಾತಿಯನ್ನು ಕೊಡಬೇಕೆನ್ನುವ ಮೊದಲ ವಿಧೇಯಕ ಇದೆಯಲ್ಲ, ಅದಕ್ಕೆ ವಿರೋಧ ಇತ್ತು. ಮತ್ತೊಂದು ವಿರೋಧ ಅಂತ ಹೇಳಿದ್ರೆ ಕ್ಷೇತ್ರಗಳ ಪುನರ್ವಿಂಗಡಣೆ ವಿಚಾರಕ್ಕೆ ಸಂಬಂಧಪಟ್ಟಂಥ ವಿರೋಧ. ಅದು ಇವತ್ತು ಮತದಾನ ನಡೆದಿಲ್ಲ. ಮಹಿಳಾ ಮೀಸಲಾತಿ 33% ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮತದಾನ ನಡೀತು. 4 ಗಂಟೆಗೆ ಮತದಾನ ಫಿಕ್ಸ್ ಆಗಿತ್ತು. ಆದರೂ ಕೂಡ ಮತದಾನ ಆಗಲಿಲ್ಲ. ಅಳೆದು ತೂಗಿ ಎಲ್ಲ ಲೆಕ್ಕಾಚಾರಗಳನ್ನು ಹಾಕಿಕೊಂಡ ಹೊರತಾಗಿಯೂ ಕೂಡ BJPಗೆ ಸೋಲಾಗಿದೆ. ಇದು ಲೋಕಸಭೆಯಲ್ಲಿ BJPಯ ಪರವಾಗಿ ಬಿದ್ದಿದ್ದು, ಅಥವಾ ಮಹಿಳಾ ಮೀಸಲಾತಿ ವಿಧೇಯಕದ ತಿದ್ದುಪಡಿಯ ಪರವಾಗಿ ಮತ ಚಲಾವಣೆಯಾಗಿದ್ದು 298 ಮತಗಳು. ಇನ್ನು ಮಸೂದೆಯ ವಿರುದ್ಧ 230 ಸಂಸದರು ವಿರುದ್ಧದ ಮತವನ್ನು ಚಲಾವಣೆ ಮಾಡಿದ್ದಾರೆ. ಲೋಕಸಭೆಯಲ್ಲಿ ಎಲ್ಲ ಪಕ್ಷದವರು ಸೇರಿದರೆ 489 ಸಂಸದರು ಇವತ್ತು ಉಪಸ್ಥಿತರಿದ್ದರು. ಮಸೂದೆ ಅಂಗೀಕಾರ ಆಗಬೇಕು ಅಂತ ಹೇಳಿದ್ರೆ 2/3 2/3 ಮೆಜಾರಿಟಿಯ ಅಗತ್ಯ ಇತ್ತು. ಹಾಗಾದರೆ 326 ಮತಗಳು ಬೇಕಾಗಿದ್ವು. 21 ಗಂಟೆಗಳ ಕಾಲ ಸುದೀರ್ಘ ಚರ್ಚೆಯ ನಂತರದಲ್ಲಿ ಮತದಾನ ನಡೆದಿದೆ. ಮಸೂದೆಯ ಪರ 130 ಸಂಸದರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಇದರಲ್ಲಿ 56 ಮಹಿಳಾ ಸಂಸದರು ಕೂಡ ಇದ್ದರು. ಸಂವಿಧಾನಕ್ಕೆ 131ನೇ ತಿದ್ದುಪಡಿ ತರುವ ಮೂಲಕ ಮೀಸಲಾತಿ ಕಲ್ಪಿಸುವ ಉದ್ದೇಶವನ್ನು ಈ ಮಸೂದೆ ಹೊಂದಿತ್ತು. ಸೋಲಿನ ಬಳಿಕ ಲೋಕಸಭೆಯಿಂದ ಮಸೂದೆ ಹಿಂಪಡೆದಿದ್ದಾರೆ ಕಿರಣ್ ರಿಜಿಜು. ನೋಡಿ, ಇದು ಹೇಳಿ ಕೇಳಿ ಮಹಿಳಾ ಮೀಸಲಾತಿ ಅಂತ ಹೇಳಿದ್ರೆ ಗ್ರಾಮ ಪಂಚಾಯತಿಯ ಚುನಾವಣೆಯಿಂದ ಹಿಡಿದುಕೊಂಡು ಸಂಸತ್ ಚುನಾವಣೆಯವರೆಗೂ ಕೂಡ, ಲೋಕಸಭೆ ಚುನಾವಣೆಯವರೆಗೂ ಕೂಡ ಎಲ್ಲ ಕ್ಷೇತ್ರಗಳಲ್ಲೂ 100ರಲ್ಲಿ 33 ಸೀಟುಗಳನ್ನು ಮಹಿಳೆಯರಿಗಾಗಿ ಕಾಯ್ದಿರಿಸೋದು ಅಂತ. ಅದನ್ನು ತರುವ ನಿಟ್ಟಿನಲ್ಲಿ ಏಕಾಏಕಿಯಾಗಿ ಯಾಕೆ ಅಂತ ಹೇಳಿ ಕೇಂದ್ರದ ಈ ನಿರ್ಧಾರದ, ಈ ವಿಧೇಯಕದ ವಿರುದ್ಧ ಕಾಂಗ್ರೆಸ್ ಹಾಗೂ ಇತರ ಮಿತ್ರ ಪಕ್ಷಗಳು, ಇಂಡಿಯಾ ಒಕ್ಕೂಟ ವಿರೋಧವನ್ನು ವ್ಯಕ್ತಪಡಿಸಿತ್ತು.
ಕಾಂಗ್ರೆಸ್ ಹಾಗೂ ಇತರ ಮಿತ್ರ ಪಕ್ಷಗಳು ಈಗ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಿದರೆ ಈ ಮಹಿಳಾ ವಿರೋಧಿ ನಡೆಯನ್ನು, ಮಹಿಳಾ ವಿರೋಧಿ ನೀತಿಯನ್ನು ಇಂಡಿಯಾ ಒಕ್ಕೂಟ ಹೊಂದಿದೆ ಅಂತ ಹೇಳಿ ಸುಲಭವಾಗಿ ಎತ್ತಿ ಹಾಕಲಿಕ್ಕೆ ಸಾಧ್ಯವಾಗುತ್ತೆ, ಬಿ ಜೆ ಪಿಗೆ ಇದು ಸುಲಭವಾಗುತ್ತೆ ಅಂತ. ಮತ್ತಷ್ಟು ಮಾಹಿತಿ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ರಾಕೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ರಾಕೇಶ್, ಈಗ ಹೇಳಿ ಕೇಳಿ ಎಷ್ಟೇ ಸರ್ಕಸ್ ನಡೆದ ನಂತರವೂ ಕೂಡ ಇದು ಬಿ ಜೆ ಪಿಗೆ ಅಗ್ನಿ ಪರೀಕ್ಷೆ ಆಗಿತ್ತು. ಆ ಅಗ್ನಿ ಪರೀಕ್ಷೆಯಲ್ಲಿ ಬಿ ಜೆ ಪಿ ಸೋತಿದೆ. ಕಾಂಗ್ರೆಸ್ನ ಒಗ್ಗಟ್ಟಿನ ಸತ್ವ ಪರೀಕ್ಷೆ ಆಗಬೇಕಾಗಿತ್ತು, ಆ ಸತ್ವ ಪರೀಕ್ಷೆಯಲ್ಲಿ ಕಾಂಗ್ರೆಸ್ ಗೆದ್ದಿದೆ. ಈಗ ಮುಂದೆ ನೋಡೋದಾದರೆ ಇದರ ಸಾಧಕ ಬಾಧಕಗಳನ್ನು ನೋಡೋದಾದರೆ, ಜೊತೆಗೆ ಮಹಿಳೆಯರ ಪರವಾಗಿ ನಾವಿದ್ವಿ, ಆದರೆ ಕಾಂಗ್ರೆಸ್ ಸೋಲಿಸ್ತು ಅಂತ ಹೇಳುವ ಮಾತುಗಳಿಗೆ ಬಿ ಜೆ ಪಿ ಅವಕಾಶವನ್ನು ಪಡೆದುಕೊಳ್ಳುತ್ತೆ. ಒಟ್ಟಾರೆ ಮುಂದಿನ ವಿಶ್ಲೇಷಣೆಗಳನ್ನು, ಮುಂದಿನ ಬೆಳವಣಿಗೆಗಳನ್ನು ನಿರೀಕ್ಷಿಸೋದಾದರೆ ದಶರಥ್, ಮೋದಿ ಸರ್ಕಾರ ಮಂಡಿಸಿದಂತಹ ಇವತ್ತಿನ ಬಹಳ ಮಹತ್ವಾಕಾಂಕ್ಷೆಯ ಬಿಲ್ ಇವತ್ತಿನ ಸದನದಲ್ಲಿ ಸೋಲನ್ನು ಕಂಡಿದೆ. ಅಂದರೆ ಅಧಿವೇಶನದಲ್ಲಿ ತನ್ನ ನಿರೀಕ್ಷೆಯನ್ನು ಮೀರಿ ಪಾಸಾಗ್ಬೋದು ಅನ್ನುವಂಥ ಯೋಚನೆಯನ್ನು ಕೇಂದ್ರ ಸರ್ಕಾರ ಮಾಡಿಕೊಂಡಿತ್ತು. ಆದರೆ ಅದು ಫಲಪ್ರದವಾಗಿಲ್ಲ. ಫಲಪ್ರದ ಆಗದ ಹಿನ್ನೆಲೆಯಲ್ಲಿ ಇರುವಂಥ ಲೆಕ್ಕಾಚಾರಗಳು ಮುಂದಿನ ರಾಜಕೀಯ ಭವಿಷ್ಯವನ್ನು ನಿರ್ಧರಿಸುವುದಕ್ಕೆ ಬಿ ಜೆ ಪಿ ಮತ್ತು ಕಾಂಗ್ರೆಸ್ಸಿಗೆ ಸಮರ್ಪಕವಾಗಿ ಇದೆಯೋ ಇಲ್ಲವೋ ಅನ್ನುವಂಥ ಚರ್ಚೆ ಈಗ ಆರಂಭವಾಗ್ತಾ ಇದೆ. ಬಿ ಜೆ ಪಿಯವರ ಪಾಲಿಗೆ ತಾವು ಮಂಡನೆ ಮಾಡಿದ್ದ ಮಹಿಳೆ ಪರವಾಗಿದ್ದ ಈ ಬಿಲ್ಲನ್ನು ಕಾಂಗ್ರೆಸ್ ಉದ್ದೇಶಪೂರ್ವಕವಾಗಿ ವಿರೋಧ ಮಾಡಿದೆ. ಅಂದರೆ ಕಾಂಗ್ರೆಸ್ಸಿನ ವಿರೋಧದ ಹಿನ್ನೆಲೆಯಲ್ಲಿ ಇದು ಕೇವಲ ಮಹಿಳಾ ವಿರೋಧದ ಚಿತ್ರಣವನ್ನು ಹೊಂದಿಕೊಂಡಿದೆ. ಮಹಿಳೆಯರ ವಿಚಾರದಲ್ಲಿ ಕಾಂಗ್ರೆಸ್ ತಳೆದಿರುವಂತಹ ಅಥವಾ ಹೇಳಿಕೊಳ್ಳುವ ನಿಲುವುಗಳು ಅದರ ವೈಯಕ್ತಿಕ ನೆಲೆಗಟ್ಟಿಗಿಂತ ಭಿನ್ನವಾಗಿದೆ ಅನ್ನುವಂಥ ಮಾತನ್ನು ಬಿ ಜೆ ಪಿ ಹೇಳುವುದಕ್ಕೆ ಆರಂಭಿಸಿದೆ. ಬಿ ಜೆ ಪಿ ನಾಯಕರು ಇದುವರೆಗೂ ಕೂಡ ಈ ವಿಚಾರವನ್ನು ಪ್ರಸ್ತಾಪ ಮಾಡಿಕೊಂಡೇ ಬರ್ತಾ ಇದ್ರು. ನಾವು ಮಹಿಳಾ ಸಬಲೀಕರಣದ ಬಗ್ಗೆ ಯೋಚನೆಯನ್ನು ಮಾಡ್ತಿದ್ದೇವೆ, ಈ ವಿಚಾರದಲ್ಲಿ ಪ್ರತಿ ಹೆಜ್ಜೆಯಲ್ಲೂ ನಾವು ಮಹಿಳೆಯರಿಗೆ ಅವಕಾಶವನ್ನು ಕೊಡಲೇಬೇಕು ಅನ್ನುವಂಥ ದೃಷ್ಟಿಯಿಂದ 33% ಮೀಸಲಾತಿಯನ್ನು ರಾಜಕೀಯ ವಲಯದಲ್ಲಿ ಕೊಡಬೇಕು ಅನ್ನುವಂಥ ಮಾತನ್ನು ಹೇಳ್ಕೊಂಡು ಬಂದಿದ್ದೇವೆ. ಅದನ್ನು ಈಗ ಮಂಡನೆ ಮಾಡ್ತಾ ಇದ್ದೀವಿ. ಅದನ್ನು ಕಾಂಗ್ರೆಸ್ ಬೀಳಿಸಿದೆ. ಇಂಡಿ ಒಕ್ಕೂಟವು ನಮ್ಮ ನಿಲುವಿಗೆ ದೇಶದ ಮಹಿಳೆಯರ ವಿಚಾರದಲ್ಲಿ ನಕಾರಾತ್ಮಕ ನಿಲುವನ್ನು ತೆಗೆದುಕೊಂಡಿದೆ ಅನ್ನುವಂಥದ್ದನ್ನು ಬಿ ಜೆ ಪಿ ಬಿಂಬಿಸುವುದಕ್ಕೆ ಹೊರಟಿದೆ. ಇನ್ನೊಂದು ಕಡೆ ಕಾಂಗ್ರೆಸ್ ಈ ವಿಚಾರದಲ್ಲಿ ತನ್ನ ಹೇಳಿಕೆಯನ್ನು ಈ ಮೊದಲೇ ದಾಖಲಿಸಿದ್ದಂತೆ ಮಹಿಳೆಯರ ವಿಚಾರದಲ್ಲಿ ನಮಗೆ ಗೌರವ ಮತ್ತು ವಿಶ್ವಾಸ ಎರಡೂ ಇದೆ, ನಮ್ಮ ದೇಶದ ನಾರಿ ಶಕ್ತಿಯನ್ನು ನಾವು ಗೌರವಿಸ್ತೇವೆ, ಆದರೆ ಬಿ ಜೆ ಪಿ ತೆಗೆದುಕೊಂಡಿರುವ ರಾಜಕೀಯ ನಿಲುವಿನ ಈ ಬಿಲ್ಲನ್ನು ನಾವು ಬೀಳಿಸಲೇಬೇಕಾಗಿದೆ ಅನ್ನುವಂಥ ಮಾತನ್ನು ಹೇಳ್ಕೊಂಡಿದ್ದಾರೆ. ಕಾಂಗ್ರೆಸ್ಸಿನ ದೃಷ್ಟಿಯಿಂದ ನಾವು ನೋಡೋದಾದರೆ ಈ ಬಿಲ್ಲಿಗೆ ಅದರ ವಿರೋಧ ಯಾಕಿದೆ ಅಂದರೆ, ಈ ಹಿಂದೆ ಅಂದರೆ 2023ರಲ್ಲೇ ಮಹಿಳಾ ಮೀಸಲಾತಿಯ ಬಿಲ್ಲನ್ನು ಮಂಡನೆ ಮಾಡಲಾಗಿತ್ತು. ಯಾವುದೇ ಬಿಲ್ ಮಂಡನೆ ಆಗುವಂಥ ಸಂದರ್ಭ ಬಂದರೆ ಮಂಡನೆ ಆಗಿ ಅಂಗೀಕಾರ ಆದಂಥ 3 ರಿಂದ 6 ತಿಂಗಳ ಅವಧಿಯಲ್ಲಿ ಅದು ಕಾಯ್ದೆಯಾಗಿ ಬದಲಾಗಬೇಕಾಗತ್ತೆ. ಅಂಥ ಸಂದರ್ಭಗಳಿದ್ದರೂ ಕೂಡ ಕೇಂದ್ರ ಸರ್ಕಾರ ಆಗಿನಿಂದಲೂ ಈ ಬಿಲ್ಲನ್ನು ಯಾಕೆ ಅಂಗೀಕರಿಸಲಿಲ್ಲ? ಮೊದಲನೇದು. ಎರಡನೇದು, ಕ್ಷೇತ್ರ ಮರುವಿಂಗಡಣೆಯ ವಿಚಾರವನ್ನು ಮುಂದಿಟ್ಟುಕೊಂಡು ಅದರ ಜೊತೆಯಲ್ಲೇ ಮಹಿಳಾ ಮೀಸಲಾತಿಯ ಬಿಲ್ಲನ್ನು ಯಾಕೆ ಮಂಡನೆ ಮಾಡ್ತಿದ್ದಾರೆ? ಎರಡೂ ಬೇರೆ ಬೇರೆ ನೆಲೆಗಟ್ಟಿನಲ್ಲಿರುವ ವಿಚಾರಗಳಾಗಿರೋದ್ರೂ ಕೂಡ ವಿಶೇಷ ಅಧಿವೇಶನವನ್ನು ಕರೆದು ಅದರ ಹೆಸರಿನಲ್ಲಿ ಲಾಭ ಪಡೆಯುವ ಪ್ರಯತ್ನವನ್ನು ಕಾಂಗ್ರೆಸ್ ಅಂದರೆ ಬಿ ಜೆ ಪಿ ಮಾಡಲಿಕ್ಕೆ ಹೊರಟಿದೆ. ಇದು ಸರಿಯಲ್ಲ. ಮಹಿಳೆಯರ ವಿಚಾರದಲ್ಲಿ ಸಾರ್ವಜನಿಕ ಚರ್ಚೆಗೆ ಸರ್ಕಾರಗಳು ಯಾವುದೇ ಕೂಡ ಹೊಸ ಮಸೂದೆಗಳನ್ನು ಅಥವಾ ಬಿಲ್ಲನ್ನು ತರುವ ಸಂದರ್ಭದಲ್ಲಿ ಪಬ್ಲಿಕ್ ಡೊಮೈನ್ಗೆ ಅವನ್ನು ಬಿಡಬೇಕಾಗತ್ತೆ. ಅಲ್ಲಿ ಪರವಿರೋಧದ ಚರ್ಚೆಯನ್ನು ನೋಡಿ ಅದರ ಮೇಲೆ ಒಪ್ಪಂದಗಳು ಮತ್ತು ಸಾರ್ವಜನಿಕರಿಂದ ಬರುವಂತಹ ಟೀಕೆ ಟಿಪ್ಪಣಿಗಳನ್ನು ಆಧರಿಸಿ ಅದನ್ನು ರೀಡಿಫೈನ್ ಮಾಡುವ ಅಥವಾ ಮಾಡಿಫೈಡ್ ಮಾಡಿ ಮತ್ತೆ ಮಂಡನೆ ಮಾಡುವ ವಿಶ್ವಾಸವನ್ನು ಅಥವಾ ವಿಚಾರವನ್ನು ಸಂಸತ್ನಲ್ಲಿ ಇಡುವಂಥದ್ದು ಸಾಮಾನ್ಯ ರಾಜ್ಯಗಳಲ್ಲೂ ಕೂಡ ಇದು ಮಾಡ್ತವೆ. ಆದರೆ ಕೇಂದ್ರ ಸರ್ಕಾರ ಇದು ಯಾವುದನ್ನು ಕೂಡ ಮಾಡದೆ ಕೇವಲ ನಮ್ಮ ಕಾಂಗ್ರೆಸ್ ಅಂತಹ ವಿಪಕ್ಷಗಳ ವಲಯಕ್ಕೆ ಬೆರಳು ತೋರಿಸುವುದಕ್ಕೋಸ್ಕರ ಈ ರೀತಿಯ ಪ್ರಕ್ರಿಯೆಯನ್ನು ಮಾಡ್ತಾ ಇದೆ. ಬಿ ಜೆ ಪಿ ತಂದಿರುವ ಈ ಬಿಲ್ ಮತ್ತು ಇವತ್ತು ಮಂಡನೆ ಮಾಡ್ತಿರುವ ಬಿಲ್ ವಿಚಾರದಲ್ಲೂ ಮುಂಬರುವಂತಹ ರಾಜ್ಯದಲ್ಲಿ ಇನ್ನು ಬೇರೆ ಬೇರೆ ರಾಜ್ಯಗಳಲ್ಲಿ ನಡೀತಿರುವಂಥ ಚುನಾವಣೆಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಅಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆಯಾಗುವಂಥ ನಿಟ್ಟಿನಲ್ಲಿ ತನ್ನ ರಾಜಕೀಯ ಲಾಭಕ್ಕೋಸ್ಕರ ಈ ರೀತಿ ಬಿಲ್ಲನ್ನು ಮಂಡನೆ ಮಾಡಿ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸುವುದನ್ನು ತೋರಿಸಿಕೊಂಡು ತನ್ನ ವೋಟ್ ಗೇನ್ ಮಾಡುವ ಪ್ರಕ್ರಿಯೆಯ ಭಾಗವಾಗಿ ಹೋಗ್ತಾ ಇದೆ ಅನ್ನುವಂಥ ವಿಚಾರವನ್ನು ಹೇಳ್ಕೊಳ್ತಿದೆ. ಎರಡೂ ರಾಜಕೀಯ ಪಕ್ಷಗಳು ತಮ್ಮ ನೆಲೆಗಟ್ಟಿನಲ್ಲಿ ವಿಚಾರ ಚರ್ಚೆಯನ್ನು ಮಾಡಿದರೂ ಕೂಡ ಅಸಲಿಗೆ ಆಗಬೇಕಾಗಿದ್ದೇನು ಅನ್ನುವಂಥ ವಿಚಾರದಲ್ಲಿ ಇನ್ನೂ ಕೂಡ ಸ್ಪಷ್ಟತೆ ಸಿಕ್ಕಿಲ್ಲ. ಬಿಲ್ ಮಂಡನೆ ಮಾಡುವ ಸಂದರ್ಭದಲ್ಲೂ ಕೂಡ ಈಗ ಎಲ್ಲ ಅಂದರೆ ನಾವು ಸಾಮಾನ್ಯವಾಗಿ ಗಮನಿಸಿದಾಗ ಯಾವುದೇ ಬಿಲ್ ಮಂಡನೆ ಆಗಬೇಕಾದರೂ ಆಯಾಯ ಪಕ್ಷಗಳು ತನ್ನ ಸದಸ್ಯರುಗಳಿಗೆ ವಿಪ್ಪನ್ನು ಜಾರಿ ಮಾಡ್ತವೆ. ಅಂದರೆ ಮಹತ್ವದ ಬಿಲ್ ಮಂಡನೆ ಆಗುವ ಸಂದರ್ಭದಲ್ಲಿ ಸದಸ್ಯರು ಕಡ್ಡಾಯವಾಗಿ ಹಾಜರಿರಬೇಕು ಅನ್ನುವಂಥ ವಿಪ್ ಎಲ್ಲರಿಗೂ ಕೂಡ ಹೋಗಿರ್ತದೆ. ಇಂಥ ಮಹತ್ವದ ಮಸೂದೆಯನ್ನು ಬಿ ಜೆ ಪಿಯವರು ಮಂಡನೆ ಮಾಡ್ತಿದ್ದಾರೆ ಅಂತ ಗೊತ್ತಿರುವಂಥ ಸಂದರ್ಭದಲ್ಲಿ ಎರಡೂ ಪಕ್ಷಗಳು ಅಂದರೆ ಆಡಳಿತ ಮತ್ತು ವಿಪಕ್ಷಗಳು ತಮ್ಮ ಸದಸ್ಯರನ್ನು ವೋಟಿಂಗ್ ಸಮಯದಲ್ಲಿ ಹಾಜರಿರಲೇಬೇಕು ಅನ್ನುವಂಥ ಕಡ್ಡಾಯತೆಯನ್ನು ಘೋಷಿಸುತ್ತವೆ. ಆದರೆ ಇವತ್ತಿನ ಈ ವಿಶೇಷ ಅಧಿವೇಶನದಲ್ಲೂ ಕೂಡ 54 ಮಂದಿ ಗೈರಾಗಿದ್ದಾರೆ. ಯಾವ ಕಾರಣಕ್ಕೆ ಗೈರಾಗಿದ್ದಾರೆ ಏನು ಅನ್ನೋದು ಇನ್ನೂ ಕೂಡ ಇನ್ನು ಮುಂದಕ್ಕೆ ಅದು ತಿಳ್ಕೊಳ್ಬೇಕಾಗುತ್ತೆ. ಆದರೂ ಕೂಡ ಇಂಥ ಸಂದರ್ಭದಲ್ಲಿ ಈ ಗೈರಾಗುವ ವಿಚಾರದ ಹಿಂದಿನ ನಡೆ ಏನು, ಅದು ಕಾಂಗ್ರೆಸ್ ಪಕ್ಷದ ಪ್ಲಾನಿನ ಭಾಗವಾಗಿತ್ತು ಅಥವಾ ಬಿ ಜೆ ಪಿ ಇದನ್ನು ಮಾಡಿಸಿತ್ತು ಅನ್ನೋದು ಕೂಡ ಪ್ರಶ್ನಾರ್ಥಕ ವಿಚಾರವಾಗಿ ಉಳಿದುಕೊಳ್ತಾ ಇದೆ.
ಹೀಗೆ ಕಾನೂನಾತ್ಮಕವಾಗಿ ತೆಗೆದುಕೊಳ್ಳುವ ನಡೆಯ ಜೊತೆಗೆ ಆಡಳಿತ ಮತ್ತು ವಿಪಕ್ಷಗಳು ತೆಗೆದುಕೊಂಡಿರುವ ನಿಲುವು ಕೂಡ ಈಗ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಬಿಜೆಪಿಯವರು ಈ ವಿಚಾರವನ್ನು ಇಟ್ಟುಕೊಂಡು ಮುಂಬರುವ ಚುನಾವಣೆಯನ್ನು ಲೀಡ್ ಮಾಡಲಿಕ್ಕೆ ಹೊರಟ್ರೆ ಕಾಂಗ್ರೆಸ್ನವರು ನಾವು ಮಹಿಳಾ ವಿರೋಧಿಗಳಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಜೊತೆಗೆ ಸಪರೇಟ್ ಆಗಿ ಆ ಬಿಲ್ಲನ್ನು ತಂದು ಚರ್ಚೆ ಮಾಡಿ ಮುಂದಿನ ಅಂದರೆ ಬಿಜೆಪಿಯವರ ಲೆಕ್ಕಾಚಾರದಲ್ಲಿ 2029 ಅಥವಾ 30 ಚುನಾವಣೆ ಬಂದಾಗ ಅಲ್ಲಿ ಅದನ್ನು ತೆಗೆದುಕೊಂಡು ಹೋಗಿ ಅಂಗೀಕಾರ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಅದನ್ನು ಬೀಳಿಸಿಕೊಂಡು ಮುಂದಿನ ಚುನಾವಣೆಗೆ ಲಾಭ ಮಾಡುವ ದೃಷ್ಟಿಯಿಂದ ಅದನ್ನು ತೆಗೆದುಕೊಂಡು ಹೋಗ್ತಿದ್ದಾರೆ ಅನ್ನುವಂಥ ನೇರ ಆರೋಪವನ್ನು ಕಾಂಗ್ರೆಸ್ ಮಾಡ್ತಾ ಇದ್ದಾರೆ. ಜೊತೆಗೆ ಇದೇ ನೇರ ವಿಚಾರ ಅನ್ನೋದನ್ನು ಕೂಡ ಹೇಳ್ತಿದ್ದಾರೆ. ಆದರೆ ಬಿಜೆಪಿ ನಾಳೆ ಇದಕ್ಕೆ ಯಾವ ರೀತಿಯಾದಂಥ ಟೀಕೆ ಟಿಪ್ಪಣಿಗಳನ್ನು ಹಾಕುತ್ತೆ ಅಥವಾ ತನ್ನ ದೃಷ್ಟಿಕೋನದಲ್ಲಿ ಏನು ಮಾತನಾಡುತ್ತೆ ಅನ್ನೋದರ ಮೇಲೆ ಮುಂದಿನ